ಕಾಂಗ್ರೆಸ್ ಪಕ್ಷದ ಧೀಮಂತ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ 83ನೇ ಹುಟ್ಟುಹಬ್ಬದ ಅಂಗವಾಗಿ ಪುರಸಭೆ ಸದಸ್ಯ ಮಲ್ಲಿಕಾರ್ಜುನ ಖರ್ಗೆಯವರು ವಿಧವೆಯರಿಗೆ ಸೀರೆ ಹಂಚುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ನಾಗರೆಡ್ಡಿ ಪಾಟೀಲ್ ಕರ್ದಾಳ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಮುಕ್ತಾರ್ ಪಟೇಲ್, ಪುರಸಭೆ ಸದಸ್ಯರಾದ ಚಂದ್ರಶೇಖರ್ ಕಾಶಿ, ರಸೂಲ್ ಮುಸ್ತಫಾ, ಶೀಲಾ ಕಾಶಿ, ತಾಲೂಕಾ ಅಧಿಕಾರಿಗಳಾದ ನಾಗಸ್ವಾಮಿ ಹಿರೇಮಠ್, ಶಶಿಧರ್ ಬಿರಾದಾರ್, ಚಂದ್ರಶೇಖರ್ ತಿಗಡಿ, ಮನೋಜ್ ಕುಮಾರ್ ಗುರಿಕಾಲ್, ಶ್ರೀಶೈಲ್ ಅಂಬಾಟಿ, ಮುಖಂಡರಾದ ನಾಗರೆಡ್ಡಿ ಗೋಪ್ಸೇನ್, ದೇವು ಯಾಬಾಳ್, ಶರಣು ಡೋಣಗಾಂವ್, ಶೇಖ್ ಬಬ್ಲು, ಭೀಮ್ಸಿಂಗ್ ಚವ್ಹಾಣ್ ಸೇರಿದಂತೆ ಅನೇಕರು ಇದ್ದರು. ತಮ್ಮ ಅಮೃತಾಸ್ತ್ರದಿಂದ ಸೀರೆ ಉತ್ಸವ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ. ತಾವೆಲ್ಲ ಜೋರಾದ ಚಪ್ಪಳೆಯನ್ನ. ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಅಜಾತ್ ಶತ್ರು, ಪಕ್ಷಾತೀತ ನಾಯಕ, ಜಾತ್ಯತೀತ ನಾಯಕ, ಅವರಲ್ಲಿ ಅಪರೂಪದ ರಾಜಕಾರಣಿಗಳು. ಇದು ಅಪರೂಪ ಎಂಬ ಒಂದು ಶಬ್ದ ಏನಿದೆ, ಇದು ಸಾಮಾನ್ಯವಾಗಿ ಯಾರಿಗೂ ಬರತಕ್ಕಂಥ ಶಬ್ದಗಳಲ್ಲ. ಲಕ್ಷಾಂತರ ಜನಗಳಲ್ಲಿ, ಕೋಟ್ಯಾಂತರ ಜನಗಳಲ್ಲಿ, ಸಾವಿರಾರು ಜನಗಳಲ್ಲಿ ಒಬ್ಬ ವ್ಯಕ್ತಿ ಅಪರೂಪದ ರಾಜಕಾರಣಿಗಳೇ ಹುಡ್ತಾರೆ. ಅದೇ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ಕೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆಜಿಯವರು ಈ ನಮ್ಮ ಭಾಗದಲ್ಲಿ ಜನಿಸಿದ್ದು ಅಂತ ಹೇಳಿದ್ರು ಕೂಡ ಏನು ತಪ್ಪಾಗ್ಲಿಕ್ಕಿಲ್ಲ. ಮಲ್ಲಿಕಾರ್ಜುನ ಖರ್ಗೆಜಿಯವರು ನಿರಂತರವಾಗಿ 50 ವರ್ಷ ರಾಜಕಾರಣ ಮಾಡೋದ್ರ ಮುಖಾಂತರ, ಒಂದೇ ಪಕ್ಷದ ಸಿದ್ಧಾಂತವನ್ನು ಇಟ್ಟುಕೊಂಡು ಹೋಗೋದ್ರ ಮುಖಾಂತರ, ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ, ಸಂವಿಧಾನದ ಆಧಾರದ ಮೇಲೆ ಈ ತಮ್ಮ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿಯನ್ನು ಹಚ್ಚಿಕೊಳ್ಳಲು ನಿರಂತರವಾದ ರಾಜಕಾರಣಿ ಮಾಡ್ತಕ್ಕಂಥ ರಾಜಕಾರಣಿ ಅಂತ ಕೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಹೇಳಬೇಕಾಗ್ತದೆ. ಅದೇ ಒಂದು ವಿಷಯಕ್ಕೆ ಅಪರೂಪದ ರಾಜಕಾರಣಿಗಳು ಅಂತಾರೆ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳಾಗಿ ನಿರಂತರವಾಗಿ ನಾವು 50 ವರ್ಷ ಕಪ್ಪು ಚುಕ್ಕಿಲ್ಲದೆ ಸೇವೆ ಸಲ್ಲಿಸಬಹುದು. ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕಿಯನ್ನು ಕೂಡ ಹಚ್ಚಿಕೊಳ್ಳಾದ ರಾಜಕಾರಣ ಮಾಡ್ತಕ್ಕಂಥ ಭಾರಿ ಕಷ್ಟದ ಕೆಲಸ. ಯಾಕಂದ್ರೆ ರಾಜಕಾರಣದಲ್ಲಿ ಅವನು ಎಷ್ಟೇ ಪ್ರಾಮಾಣಿಕರಾಗಿದ್ರು ಕೂಡ ಒಂದು ವಿರೋಧ ಪಕ್ಷ ಇರ್ತದೆ. ಆ ವಿರೋಧ ಪಕ್ಷದವರು ಏನಾದರೂ ಮಾಡಬೇಕು, ಅವನ ಕಪ್ಪು ಚುಕ್ಕಿಯನ್ನು ಹಚ್ಚಬೇಕು, ಅವ್ರ ರಾಜಕೀಯನ ಮುಕ್ತ ಮಾಡಬೇಕು, ರಾಜಕೀಯದಿಂದ ದೂರ ಹೇಳಬೇಕು ಅಂದ್ಬಿಟ್ಟು ವಿರೋಧ ಪಕ್ಷದ ಕರ್ತವ್ಯ ಆಗಿರ್ತದೆ. ಆದ್ರೂ ಕೂಡ ನಿರಂತರವಾಗಿ 50 ವರ್ಷಗಳ ಜೀವನ ರಾಜಕೀಯ ಮಾಡ್ತಾ ಬಂದ್ರೂ ಕೂಡ ಒಂದು ಶಬ್ದ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಪ್ಪು ಚುಕ್ಕಿ ಹಚ್ಚಲಿಕ್ಕೆ ಸಾಧ್ಯತೆ ಇಲ್ಲ. ಭಾರತೀಯರಿಗೆ ಯಾರು ಕೂಡ ಆಗ್ಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಇದಕ್ಕೆ ಏನದು ಅಪರೂಪದ ರಾಜಕಾರಣಿಗಳು. ಅವರ ಸೇವೆ ಒಂದ್ಸಲ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಾವು ಯಾವುದೋ ಒಂದು ವೇದಿಕೆಯಲ್ಲಿ ಕುಂತಾಗ ಒಂದು ಸಂದರ್ಭ ಬಂತು. ಈ ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾನ್ಯವಾಗಿ ನಮ್ಮ ಒಳಜಗಳು ಬಹಳ ಇರ್ತಾರೆ. ಅಂದ್ರೆ ಒಬ್ರು ಬೆಳೀತಾ ಇದ್ರೆ ಅವನಿಗೆ ಹಿಂಬಾಲಕರು ಸಾಕಷ್ಟು ಜನ ಮೂಲ ಆಗ್ತಾ ಇರ್ತಾರೆ. ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇಂದಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆದಂತ ಒಂದು ಸಂದರ್ಭದಲ್ಲಿ ಅವರ ಒಂದು ಜೀವನ ಒಂದು ಮಾತು ಹೇಳಿದ್ರು ನನಗೆ. ನಾಗರೆಡ್ಡಿ ಅವರೇ, ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಸಾಮಾನ್ಯವಾಗಿ ಶಾಸಕನಾಗಿದ್ದೆ. ಆ ಶಾಸಕನಾದ ಸಂದರ್ಭದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಖಿಲ ಭಾರತ ವೀರಶೈವ ಕಲ್ಯಾಣ ಮಂಟಪದ